ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಒಂದು ಸಂಚಿಕೆಯಲ್ಲಿ ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಷನ್ CBSE ಕ್ಲಾಸ್ 10 10ನೇ ತರಗತಿ 2025-26 ಫೈನಲ್ ಎಕ್ಸಾಮ್ ಬೋರ್ಡ್ ಕ್ವಶನ್ ಪೇಪರ್ ಸೆಟ್ 1 ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ಸ್ಟ್ಯಾಂಡರ್ಡ್ ಟೈಮಿಂಗ್ಸ್ 3 hours 80 marks. ವಿದ್ಯಾರ್ಥಿಗಳು ಸ್ಟೂಡೆಂಟ್ಗಳು ಹೇಳ್ತಾ ಇದ್ರು ಕ್ವಶನ್ ಪೇಪರ್ ಈಸ್ ಡಿಫಿಕಲ್ಟ್ ಇದೆ ಅಂತ ಹೇಳ್ತಾ ಇದ್ರು. ಸೆಟ್ 1, ಸೆಟ್ 2, ಸೆಟ್ 3. ಸೆಟ್ 1 ಈಸಿ ಇದೆ, ಸೆಟ್ 2 ಡಿಫಿಕಲ್ಟ್, ಸೆಟ್ 3 ತುಂಬಾ ಡಿಫಿಕಲ್ಟ್ ಇದೆ ಅಂತ ಮಕ್ಕಳುಗಳು ಹೇಳ್ತಿದ್ರು. ಹಾಗಿದ್ರೆ ಅನೇಕ ವಿದ್ಯಾರ್ಥಿಗಳನ್ನು ವಿಚಾರಿಸಿದಾಗ ಕ್ವಶನ್ ಪೇಪರ್ ತುಂಬಾ ಟಫ್ ಇತ್ತು ಅಂತ ಹೇಳ್ತಾ ಇದ್ರು. ಹಾಗಾಗಿ ನಾನು ಹೇಳ್ತಾ ಇರೋದೇನೆಂದರೆ ಮಕ್ಕಳ ಮಟ್ಟಕ್ಕೆ ಸ್ವಲ್ಪ ಕ್ವಶನ್ ಪೇಪರ್ ಇದ್ದರೆ ಚೆನ್ನಾಗಿರುತ್ತದೆ ಏನೋ ಅಂತ ನನಗನ್ನಿಸುತ್ತದೆ. ನಮಗದ್ರ ಬಗ್ಗೆ ಅಷ್ಟು ಗೊತ್ತಾಗೋದಿಲ್ಲ ಮ್ಯಾಥ್ಸ್ ಪೇಪರ್ ಆಗಿರೋದ್ರಿಂದ. ಬಟ್ ತುಂಬ ಕಷ್ಟ ಇತ್ತು ಅಂತ ಮಕ್ಕಳೆಲ್ಲ ಹೇಳ್ತಾ ಇದ್ರು. ಇದು ಸೆಕ್ಷನ್ ಎ. ಸಾಮಾನ್ಯವಾಗಿ ಆಲ್ಮೋಸ್ಟ್ ಎಲ್ಲ ಡಿಫ್ರೆಂಟ್ ಆಗಿ ಕ್ವಶನ್ ಪೇಪರ್ಗಳಿದ್ದಾವೆ. MCQ ಅಲ್ಲೇನೋ ಒಂದೆರಡು ಕ್ವಶನ್ಗಳು ಬಂದಿರ್ಬೋದು, ಅಷ್ಟು ಬಿಟ್ಟರೆ ಡಿಫ್ರೆಂಟ್ ಆಗೇ ಇದೆ ಎಲ್ಲ ಕ್ವಶನ್ಗಳು. ಎಲ್ಲ ಕ್ವಶನ್ ಪೇಪರು 3 ಸೆಟ್ಟು ಕೂಡ ಒಂದು 4-5 ಕ್ವಶನ್ ಪೇಪರ್ 4-5 ಕ್ವಶನ್ಗಳು ಮಾತ್ರ ಕರೆಕ್ಟಾಗಿರುತ್ತದೆ. ಮಿಕ್ಕಿದೆಲ್ಲ ಡಿಫ್ರೆಂಟೇ ಇರುತ್ತದೆ. ಸೆಟ್ 1 ಡಿಫ್ರೆಂಟ್, ಸೆಟ್ 2, ಸೆಟ್ 3. ಸೆಕ್ಷನ್ ಬಿ ಸ್ವಲ್ಪ ಈಸಿಯಾಗಿದ್ದರೆ ಮಕ್ಕಳಿಗೆ ಓಕೆ ಅಂತ ಅನಿಸುತ್ತದೆ. ಇಲ್ಲಾಂದರೆ ಮಕ್ಕಳಿಗೆ ಇದು ಕಷ್ಟ ಆಗ್ಬಿಡುತ್ತಲ್ಲ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಹೇಳ್ತಾ ಇರೋದು ವಿದ್ಯಾರ್ಥಿಗಳು ಸರಿಯಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ನನಗನ್ನಿಸುತ್ತದೆ. ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಮ್ಯಾಥ್ಸ್ ಪೇಪರ್ ಆಗಿರುವುದರಿಂದ ಹೆಚ್ಚು ಪ್ರಾಕ್ಟೀಸ್ ಮಾಡಬೇಕಾಗುತ್ತದೆ. ಸೆಕ್ಷನ್ ಸಿ CBSE ಅಂದಮೇಲೆ ಸ್ವಲ್ಪ ಡಿಫಿಕಲ್ಟಿ ಇರುತ್ತದೆ, ತುಂಬ ಈಸಿಯಾಗಿರೋದಿಲ್ಲ. ಇದು ಸ್ವಲ್ಪ ಉಲ್ಟಾ ಆಗೋಗಿದೆ. 27, 29. section D.
ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬೈ ಬೈ.